ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವಿಜು ಹೆಲ್ದಿ ಹ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಬಿಸಿ ಬಿಸಿಯಾದಂತಹ ರುಚಿಕರವಾದಂತಹ ತಾಲಿಪಟ್ಟು ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಏನು ಬೇಕು, ಅದನ್ನು ಹೇಗೆ ಮಾಡಬೇಕು ಅಂತಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸುಮಾರು ಜನಕ್ಕೆ ಇದು ನಮ್ಮ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಸುಮಾರು ಜನ ಕೇಳ್ತಾರೆ, ತುಂಬ ಚೆನ್ನಾಗಾಗಿದೆ ಹೇಗೆ ಮಾಡ್ತೀರಾ ಅಂದ್ಬಿಟ್ಟು. ಸೊ ಆ ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಯಾವಾಗ ನಿಮ್ಮ ಮನೇಲಿ ಟ್ರೈ ಮಾಡಿ ಅದನ್ನ ತಿಂತೀರಾ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ, ಲೇಟ್ ಮಾಡೋದು ಬೇಡ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ತಾಲಿಪಟ್ಟು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾವು. ನಾನು ಈ ತಾಲಿಪಟ್ಟಿಗೆ ಸೊಪ್ಪು ಕೂಡ ಹಾಕ್ತಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊಪ್ಪು ಯೂಸ್ ಮಾಡ್ತಿದ್ದೀನಿ. ಇದು ಕೊತ್ತಂಬರಿ, ಸಬ್ಬಸಿಗೆ, ಮೆಂತೆ, ಕ್ಯಾರೆಟ್, ಈರುಳ್ಳಿ ಎಲ್ಲ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ 7-8 ಮೆಣಸಿಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಶುಂಠಿ ಇದಿಷ್ಟು ಹಾಕ್ಕೊಂಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಕೊಂಡಿರೋದಂಥದನ್ನು ನಾನು ಈ ಮಿಶ್ರಣನ ಹಿಟ್ಟಿಗೆ ಹಾಕ್ಕೊಂಬಿಟ್ಟು ನಾದ್ಕೊಳ್ತೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು. ಅದಷ್ಟೇ ಅಲ್ಲದೆ ಕಡಲೆಬೇಳೆ, ಜೀರಿಗೆ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದು ಸಾಂಬಾರು ಪುಡಿ. ಇದು ರುಬ್ಬಿರೋಂತಹ ಮಿಶ್ರಣ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ. ಇದನ್ನು ಕೂಡ ಹಿಟ್ಟಿಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಹಿಟ್ಟು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು. ಇದ್ರ ಜೊತೆಗೆ ಸ್ವಲ್ಪ ಜೋಳದ ಹಿಟ್ಟು ಕೂಡ ಹಾಕ್ಕೊತಿದ್ದೀವಿ. ಇದು ಅಕ್ಕಿ ಸರಿ. ಈರುಳ್ಳಿ ಒಂದು ಬೌಲ್ ಹಾಕ್ತಿದ್ದೀವಿ. ಕೊತ್ತಂಬರಿ, ಸಬ್ಬಸಿಗೆ ಹಾಕ್ತಿದ್ದೀವಿ, ಮೆಂತ್ಯ ಸೊಪ್ಪು, ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ಹಾಕ್ಕೊಂಬಿಟ್ಟು ಮಿಶ್ರಣನ ನಾದ್ಕೋಬೇಕಾಗುತ್ತೆ. ಈ ಥರ ನೀಟಾಗಿ ಪ್ರತಿಯೊಂದು ಮಿಕ್ಸ್ ಆಗೋ ಥರ ನಾದ್ಕೋಬೇಕು. ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಬಿಟ್ಟು ನಾದ್ಕೋಬೇಕಾಗುತ್ತೆ. ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಚೆನ್ನಾಗಿ ನಾದ್ಕೋಬೇಕು. ನಾನು ಇವತ್ತು ಈ ತಾಲಿಪಟ್ಟು ಮಾಡ್ತಿಲ್ಲ, ನಮ್ಮ ಅತ್ತೆ ಮಾಡ್ತಿದ್ದಾರೆ. ಅವ್ರು ಮಾಡುವಾಗ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ನಾನು ಕೂಡ ತಾಲಿಪಟ್ಟು ತುಂಬ ಚೆನ್ನಾಗಿ ಮಾಡ್ತೀನಿ. ನಮ್ಮ ಅತ್ತೆಯವ್ರು ಮಾಡೋದನ್ನು ನೋಡಿ ನಾನು ಕೂಡ ಕಲ್ತಿದ್ದೀನಿ. ನಾವು ಪ್ರತಿಯೊಂದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ಒಂದು ಉಂಡೆ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಬೇಕಾದಷ್ಟು ತೊಗೊಂಡ್ಬಿಟ್ಟು ತಾಲಿಪಟ್ಟು ಮಾಡಬೇಕಾಗುತ್ತೆ. ಈ ಥರ ತೊಗೊಂಡ್ಬಿಟ್ಟು ಇದಕ್ಕೆ ಸುಮಾರು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ. ಮತ್ತು ಸೊಪ್ಪು, ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಆದ ಕಾರಣಕ್ಕೆ ಇದನ್ನು ನಾವು ಈಸಿಯಾಗಿ ತೆಗೆದುಬಿಟ್ಟು ತವ ಮೇಲೆ ಹಾಕೋಕ್ಕಾಗಲ್ಲ. ಆದ ಕಾರಣಕ್ಕೆ ನಾವು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕ್ಕೊಂಬಿಟ್ಟು ಇದನ್ನ ಸ್ಪ್ರೆಡ್ ಮಾಡ್ತೀವಿ. ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಂಬಿಟ್ಟು ನೀಟಾಗಿ ನಾವು ಅದನ್ನ ಉದ್ದಬೇಕಾಗುತ್ತೆ. ರೌಂಡ್ ಶೇಪೇ ಏನು ಬರಲ್ಲ, ಆದಷ್ಟು ರೌಂಡ್ ಶೇಪ್ ಬರೋಕ್ಕೆ ಫ್ರೈ ಮಾಡಬೇಕು. ನಮಗೆ ಬೇಕಾದಷ್ಟು ದಪ್ಪ ನಾವು ಮಾಡ್ಕೋಬಹುದು. ಇದನ್ನು ಇಷ್ಟಾದರೆ ಸಾಕಾಗುತ್ತೆ. ನೆಕ್ಸ್ಟ್ ಈ ಪೇಪರ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಮತ್ತೆ ನಾವು ಕೈಯಿಂದ ಸ್ವಲ್ಪ ಎಲ್ಲಾದರೂ ಜಾಸ್ತಿ ದಪ್ಪ ಇದ್ದರೆ ನಮ್ಮ ಕೈಯಲ್ಲೇ ಬಡ್ಕೋಬೇಕು. ಈ ಥರ ಮಧ್ಯದಲ್ಲಿ ಚಿಕ್ಕ ಚಿಕ್ಕದು ಹೋಲ್ ಮಾಡೋದ್ರಿಂದ ಗರಿ ಗರಿ ಆಗುತ್ತೆ. ಆ ಹೋಲಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬಿಟ್ಟು ಇನ್ನೂ ಚೆನ್ನಾಗಾಗುತ್ತೆ. ನೆಕ್ಸ್ಟು ಹಂಚು ಕಾದಿದೆ, ಆ ಹಂಚಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟು ಸ್ವಲ್ಪ ಸೈಡಿಗೆಲ್ಲ ಆಯಿಲ್ ಹಾಕಬೇಕು. ಬಿಕಾಸ್ ಇದು ತವಕ್ಕೆ ಹಿಡಿಯೋ ಕಾರಣಕ್ಕೆ ಎಣ್ಣೆ ಹಾಕಬೇಕಾಗುತ್ತೆ.
ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ರೆಸಿಪಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ನಾವು ಮಾಡೋಂತಹ ವೀಡಿಯೋಸ್ ನಿಮ್ಗೆ ಫಸ್ಟ್ ಬರಬೇಕು ಅಂತ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.